ಇವತ್ತು ನಾನು ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ವಾಕ್ ಮಾಡ್ತೀನಾ? ಅಡುಗೆ ಮಾಡ್ತೀನಾ? ಏನು ಅಡುಗೆ ಮಾಡ್ತೀನಿ? ಹಾಗೆ ಮಕ್ಕಳನ್ನ ಹೇಗೆ ನೋಡ್ಕೋತೀನಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೈಟ್ ಹೇಗೆ ಹೋಗುತ್ತೆ ಅನ್ನೋದನ್ನು ಈವ್ನಿಂಗ್ ಟು ನೈಟ್ ತನಕ ಏನೇನೆಲ್ಲ ಮಾಡ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಈವ್ನಿಂಗ್ ಯೂಶ್ವಲಿ ನಾನು ಮಗುನ ಇವತ್ತು ಸ್ವಲ್ಪ ಲೇಟಾಗಿ ಮಲಗ್ದ. ಅವನನ್ನ ನಿದ್ದೆ ಮಾಡಿಸಿ ಆಮೇಲೆ ನನ್ನ ಯಾವಾಗಲೂ ರೊಟೀನ್ ಏನಂತ ಅಂದರೆ 2 ರಿಂದ 3 ಲೀಟ್ರ್ ನೀರು ಕುಡಿಲೇಬೇಕು ಅಂತ. ಸೊ ನೀರನ್ನೆಲ್ಲ ಸ್ವಲ್ಪ ಕುಡ್ಕೊಂಡು ನಾರ್ಮಲಾಗಿ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಕುಡಿದಿದ್ದೆ ಅಂತ ಕುಡಿದು ಮತ್ತು ನನ್ನ ಮಗನ ನಿದ್ದೆ ಮಾಡಿಸಿ ಮತ್ತೆ ನಾನು ವಾಕ್ ಮಾಡೋಣ ಅಂತ ಬಂದೆ. ಯಾವಾಗಲೂ ಕಂಪಲ್ಸರಿ 20 to 30 ಮಿನಿಟ್ಸ್ ವಾಕ್ ಮಾಡೇ ಮಾಡ್ತೀನಿ. ಯಾವಾಗಲಾದರೂ ವೀಕ್ಲಿ ಟ್ವೈಸ್ ಅಥವಾ 1 or 2 ಡೇಸ್ ಸ್ಕಿಪ್ ಆಗುತ್ತೆ. ಅದರ್ವೈಸ್ ನಾನು ಕಂಪಲ್ಸರಿ ವಾಕ್ ಮಾಡೇ ಮಾಡ್ತೀನಿ. ಯಾಕಂದರೆ ಹೆಲ್ತ್ಗೂ ಒಳ್ಳೆಯದಕ್ಕಿಂತ ನಾನು ವೆಯ್ಟ್ ಲಾಸ್ ಜರ್ನಿಲಿರೋದ್ರಿಂದ ನನಗೆ ಇದು ತುಂಬ ಬೆನಿಫಿಟ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈವ್ನಿಂಗ್ ಎವ್ರಿ ಡೇ ನಾನು ಇದನ್ನು ಕಂಪಲ್ಸರಿ ಫಾಲೋ ಮಾಡೇ ಮಾಡ್ತೀನಿ. ವಾಕ್ ಮಾಡೋದ್ರಿಂದ ಮೈಂಡು ರಿಫ್ರೆಶ್ ಆಗುತ್ತೆ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಹಾಗೆ ಫ್ರೆಶ್ ಏರ್ ತೊಗೊಂಡಂಗೆ ಆಗುತ್ತೆ. ಮತ್ತು ನಾರ್ಮಲಾಗಿ ನಮ್ಮ ಬಾಡಿ ನಮ್ಮ ಫ್ರೆಂಡ್ ಅಲ್ವಾ, ಹಾಗಾಗಿ ಅದನ್ನು ನಾವು ಫಸ್ಟು ಟ್ರೀಟ್ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಇಷ್ಟು ದಿನ ಹೇಗೋ ಕಳೆದೋಯ್ತು 2 ವರ್ಷ ನನ್ನ ಮಗ ಹುಟ್ಟಿದ ಮೇಲೆ. ಯಾಕೆ ಅಂತಂದರೆ ನನ್ನ ಸೆಲ್ಫ್ ಕೇರ್ ಅಂತ ನಾನು 2 ವರ್ಷದಲ್ಲಿ ಏನೂ ತೊಗೊಂಡಿಲ್ಲ. ಏನೋ ತಿಂದರೆ ಆಯಿತು, ಏನೋ ಒಂದು ಬಟ್ಟೆ ಹಾಕ್ಕೊಂಡ್ರೆ ಆಯಿತು, ನಾನು ಹೇಗಿದ್ದರೂ ನನ್ನನ್ನು ಯಾರೂ ಕೇಳೋರಿಲ್ಲ ಅನ್ನೋ ಮೈಂಡ್ಸೆಟ್ಗೆ ಬಂದುಬಿಟ್ಟಿದ್ದೆ. ಹಾಗಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನನ್ನ ಬಾಡಿ ನನ್ನ ರೆಸ್ಪಾನ್ಸಿಬಿಲಿಟಿ. ಏಕೆಂದರೆ ನನ್ನ ಜೊತೆ ಕೊನೆ ತನಕ ಬರೋದು ನನ್ನ ಬಾಡಿ ಮಾತ್ರ ಅನ್ನೋದು ನನಗೆ ಇವಾಗ ಸ್ವಲ್ಪ ಅರಿವಾಗ್ತಿದೆ. ಹಾಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಕೇರ್ ಮಾಡಬೇಕಲ್ವ. ಹಾಗಾಗಿ ಮತ್ತು ಈವ್ನಿಂಗ್ ಯೂಶ್ವಲಿ ನಾನು ವಾಕ್ ಮಾಡ್ತಾ ಇರ್ತೀನಿ. ನಮ್ಮ ಮನೆಯವರು ಹೋಗಿ ಹಾಲನ್ನೆಲ್ಲ ಕರ್ಕೊಂಡು, ನಮ್ಮ ಮನೇಲಿ 2 ಹಸು ಇದೆ, ಒಂದು ಕರು ಒಂದು ಹಸು. ಅದನ್ನು ಹಾಲು ಕರೆದು ಡೈರಿಗೆಲ್ಲ ಹಾಕಿ ಬಂದು ಆಮೇಲೆ ನಮ್ಮ ಮನೆ ಹತ್ರನೇ ಅಂದರೆ ನಾವು ಇವಾಗಿರೋ ಮನೆ ಹತ್ರ ಮುಂದೆ ಎಲ್ಲ ಜಾಗ ಇದೆ. ಹಾಗಾಗಿ ಅದು ಸಂಜೆ ಸ್ವಲ್ಪ ಹೊತ್ತಿರಲಿ 9:30-10 ಗಂಟೆ ತನಕ ಇಲ್ಲೇ ಕಟ್ಟಾಕ್ಕೋತೀವಿ. ಅದಕ್ಕೂ ಸ್ವಲ್ಪ ಚೇಂಜ್ ಓವರ್ ಸಿಗುತ್ತೆ ಅಂತ ಅದನ್ನೆಲ್ಲ ಇಲ್ಲಿ ಕಟ್ಟಾಕ್ಬಿಟ್ಟು ನನ್ನ ಮಗಳು ಹೋಗಿ ಕೋಳಿನ ಹಿಡ್ಕೊಂಬರೋಂಥದ್ದು ಒಂದು ಜವಾಬ್ದಾರಿ. ಯಾಕೆ ನೋಡಿ, ನಮ್ಮ ಮನೆ ಮುಂದೆನೇ ಹಳೆ ಮನೆ ಹತ್ರ ಬಿಡ್ತೀವಿ. ಅಲ್ಲಿಂದ ಅವಳು ಕರ್ಕೊಬಂದ್ಲು. ಹಾಗೆ ನಮ್ಮ ಮನೆಯವರು ಆಲೂಗಡ್ಡೆ ತೊಗೊಂಡು ಬಂದಿದ್ದರು. ಆಲೂಗಡ್ಡೆ ಅಗ್ದಿದ್ರು ಅಂತ ಅಂದ್ಬಿಟ್ಟು ಅದರಲ್ಲಿ ವೇಸ್ಟು ಆಲೂಗಡ್ಡೆ ಇರುತ್ತಲ್ವ ಅದನ್ನು ತೊಗೊಂಬಂದಿದ್ರು. ಅದನ್ನೆಲ್ಲ ತೊಳೆದು ಕೊಡು, ನಾನು ಚಿಪ್ಸ್ ಹಾಕ್ಕೊಡ್ತೀನಿ, ನೀನು ಬೇಯಿಸ್ಬಿಟ್ಟು ಒಣಗಾಕ್ಕೋಬೋದು, ವರ್ಷ ಇಡೀಗೆ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಓಕೆ ನಾನು ಮಾಡಿಕೊಡ್ತೀನಿ ಅಂತೇಳಿ ನಾನು ಅದನ್ನೆಲ್ಲ ನೆನೆಸ್ತಾ ಇದ್ದೀನಿ. ಮತ್ತು ನಾಟಿ ಈರುಳ್ಳಿ, ನಾಟಿ ಬೆಳ್ಳುಳ್ಳಿ ಬೆಳೆದಿದ್ರು ತೋಟದಲ್ಲಿ ಅಂತ ತೊಗೊಂಬಂದಿದ್ರು. ಅದನ್ನು ಸ್ವಲ್ಪ ಒಣಗಿಸಿ ಎತ್ತಿಟ್ಕೋಬೇಕು. ಹಾಗಾಗಿ ನಾನು ತೆಗಿತಿದ್ರೆ ನನ್ನ ಮಗಳು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾಳೆ. ಈ ನಾಟಿ ಈರುಳ್ಳಿ ತಿಂದು ತುಂಬ ದಿನ ಆಗೋಗಿತ್ತು. ಯಾವಾಗಲೂ ನಾರ್ಮಲಾಗಿ ದೊಡ್ಡ ಈರುಳ್ಳಿ ತಿಂದು ಬಳ್ಳಾರಿ ಈರುಳ್ಳಿ ತಿಂದು ಬೇಜಾರು ಅನ್ನಿಸ್ತಿತ್ತು. ಸಾಂಬಾರು ಈರುಳ್ಳಿ ಅಂತೂ ತುಂಬ ರೇರ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ಸಾರಿ ಅದೂ ಬಂದಿದೆ, ಅದು ಒಂಥರ ಖುಷಿ. ನಾನೇನಾದರೂ ಕೆಲಸ ಮಾಡ್ತಿದ್ರೆ ನಮ್ಮ ಕೋಳಿ ಮಾತ್ರ ನನ್ನ ಹಿಂದೆನೇ ಇರುತ್ತೆ. ಏಕೆಂದರೆ ನಾನೇನಾದರೂ ಹಾಕ್ತೀನಿ ಅದಕ್ಕೆ ತಿನ್ನೋದಕ್ಕೆ ಅನ್ನೋದು ಒಂದು ಮೈಂಡ್ಸೆಟ್ ಅದಕ್ಕೆ. ಹಾಗಾಗಿ ನನ್ನ ಹಿಂದೆ ಮುಂದೆ ಇರುತ್ತೆ. ನೋಡಿ, ನಾನು ಆಲೂಗಡ್ಡೆ ಕೊಟ್ಟರೆ ಅದರಲ್ಲಿರೋ ಮಣ್ಣನ್ನು ತಿಂತಾಯಿದೆ, ಮಣ್ಣನ್ನು ತಿನ್ನುತ್ತಾ ಇದು ಅಂತ ಅಂದ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಹಾಗೆ ಅದನ್ನೆಲ್ಲ ನೆನೆಯೋಕ್ಕೆ ಅಂದರೆ ತುಂಬ ಏನದು ಕಚ್ಚಗಡ್ಡೆ ಅಂತ ಕರಿತೀವಿ ನಾವು ಇದನ್ನು. ಏನದು ಉಳಬೇಕಾದ್ರೆ ಅಂದರೆ ಆಲೂಗಡ್ಡೆ ಎಲ್ಲ ರಾಶಿಗೆ ಹಾಕಿದ್ಮೇಲೆ ಅಥವಾ ಮೂಟೆಗಳು ಮಾಡಿದ್ಮೇಲೆ ಹಗ್ದು ಇನ್ನೊಂದು ಸಾರಿ ಏನು ಮಾಡ್ತಾರೆ ಅಂದರೆ ಉಳ್ತಾರೆ. ಈ ಉಳುವಾಗ ಏನಾಗುತ್ತೆ, ಆಲೂಗಡ್ಡೆ ಒಳಗಡೆ ಇರೋದೆಲ್ಲ ಮತ್ತೆ ಮೇಲೆ ಬರುತ್ತೆ, ಅದು ಕಚ್ಚಾಗಿರುತ್ತೆ. ಉಳೋ ಟೈಮಲ್ಲಿ ಕಚ್ಚಾಗಿರುತ್ತೆ, ಅದಕ್ಕೆ ಕಚ್ಚಗಡ್ಡೆ ಅಂತ ಕರಿತೀವಿ. ಆ ಕಚ್ಚಗಡ್ಡೆಗಳನ್ನು ತೊಗೊಂಡು ಬಂದಿದ್ದರು. ಚೆನ್ನಾಗಿರೋ ಗಡ್ಡೆಗಳನ್ನು ಯಾಕೆ ತೊಗೊಂಬಂದಿಲ್ಲ ಅಂತ ಹೇಳಿದ್ರೆ, ಇವು ಇನ್ನೂ ತುಂಬ ಚೆನ್ನಾಗಿದ್ವು, ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ, ಏನಾಗಲ್ಲ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ತೊಳೆದೆ. ಈ ಕೋಳಿ ಜೊತೆ ಸ್ವಲ್ಪ ಆಟ ಆಡಿ ಅದನ್ನು ಆಚೆ ಬಿಟ್ಟೆ. ಹೊರಗಡೆ ಎಲ್ಲ ಓಡಾಡಿಕೊಂಡು ತಿನ್ಕೊಂಡು ಬಾ ಅಂತ ನಮ್ಮ ಹಸುಗಳು ನೋಡ್ತಾ ಇದ್ದಾವೆ, ಇದೇನಿದು ಕೋಳಿನ ಬಿಟ್ಬಿಟ್ರು. ನಾನು ಹಿಂಗೆ ಬಿಟ್ಟೆ, ಅದು ಹಿಂಗೆ ಬಂತು. ಅದಕ್ಕೆ ಓಡಾಡೋದು, ಮನೆ ಒಳಗಡೆ ಇರೋದಂದರೆ ತುಂಬ ಇಷ್ಟ. ಅಂದರೆ ಕಾಂಪೌಂಡ್ ಒಳಗಡೆ, ಮನೆ ಒಳಗಡೆನೂ ಬರುತ್ತೆ ಅದು. ಆಮೇಲೆ ಅದನ್ನೆಲ್ಲ ಬಿಟ್ಟು ನಾನು ಬಂದು ಪಾತ್ರೆ ತೊಳೆಯೋಣ ಹಾಗೆ ಅಡುಗೆ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಸ್ನ್ಯಾಕ್ ಏನಾದರೂ ತಿನ್ನಬೇಕಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಹುರ್ಗಡ್ಲೆ ಇತ್ತು, ಅದನ್ನು ಸ್ವಲ್ಪ ತಿಂದ್ಕೊಂಡು ನನ್ನ ಮಗನಿಗೆ ನನ್ನ ಮಗಳಿಗೆ ಹಾಲಿಟ್ಟೆ, ಅವ್ರಿಗೂ ಹಾಲು ಕೊಡಿಸಿದ್ದಾಯಿತು. ಮತ್ತು ಸಂಜೆ ಯಾವಾಗ್ಲೂ 6:30-7 ಗಂಟೆ, 6:30 ಯೂಶ್ವಲಿ. ಈಗ ರಂಜಾನ್ ಟೈಮ್ ಇರೋದ್ರಿಂದ 7 ಗಂಟೆಗೆ ಟ್ಯೂಷನ್ ಮಕ್ಕಳು ಬರ್ತಾರೆ. 4 ಜನ ಬರ್ತಾರೆ ಅಷ್ಟೇ, ಜಾಸ್ತಿ ಬರಲ್ಲ. ಆ 4 ಜನ ಮಕ್ಳಿಗೂ ಅವ್ರಿಗೆಲ್ಲ ಹೇಳ್ಕೊಟ್ಟು ಒಳಗಡೆ ಕೂರಿಸ್ಕೊಳ್ಳೋಕ್ಕೆ ತುಂಬ
ಸೆಕೆ ಈಗ ಅಂತ ಅಂದ್ಬಿಟ್ಟು ಹೊರ್ಗಡೆನೇ ಕೂರಿಸಿದ್ದೀನಿ. ಅವರು ಹೊರ್ಗಡೆನೇ ಕೂತ್ಕೊಳ್ಳೋಣಕ್ಕ ಅಂತ ಹೇಳ್ತಾರೆ. ಅವರನ್ನೆಲ್ಲ ಕಳಿಸ್ಬಿಟ್ಟು ಮತ್ತೆ ನಾನು ಮುದ್ದೆಗಿಟ್ಟು ಮುದ್ದೆ ಕುದಿ ಹಾಕಿ ಮುದ್ದೆ ತೊಳ್ಸೋಣ ಅಂತ ಇವತ್ತು ಬಾಣಲಿಲಿ ಮುದ್ದೆ ತೊಳಸ್ತಾ ಇದ್ದೀನಿ. ಏಕೆಂದರೆ ಪಾತ್ರೆ ಎಲ್ಲ ಸಿಂಕ್ ತುಂಬ ಹಾಗೆ ಇತ್ತು. ಹಾಗಾಗಿ ಇದರಲ್ಲೇ ತೊಳ್ಸ್ಕೊಂಬಿಡೋಣ, ಎಷ್ಟು ಬೇಕು 2ರಿಂದ 3 ಮುದ್ದೆ ಆದರೆ ಸಾಕು ನಮಗೆ ಅಂತ ಅಂದ್ಬಿಟ್ಟು ತೊಳಸ್ಕೊತಿದ್ದೀನಿ. ಮಧ್ಯಾಹ್ನನೇ ಪಪ್ಪು ಸಾರು ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಸೊಪ್ಪು ಮಿಕ್ಸ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಆ ಸಾಂಬಾರು ಇದೆ ಮತ್ತು ಮೊಸರು ಇರುತ್ತೆ. ಯೂಶ್ವಲಿ ನಮ್ಮ ಮನೇಲಿ ಯಾವಾಗಲೂ ಮೊಸರು ಇರುತ್ತೆ. ಮತ್ತು ನಾಳೆ ಬೆಳಗ್ಗೆ ಸಾಂಬಾರು ಮಾಡೋಕ್ಕೆ ಇವಾಗಲೇ ವಾಶ್ ಮಾಡಿ ಇಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಅಂತ ಅಂದರೆ ಅದನ್ನು ವಾಶ್ ಮಾಡೋದು ಒಣಗಿಸೋದು ನನಗೆ ತುಂಬ ಕಷ್ಟ. ಅದ್ರ ಮೇಲಿರೋ ನೀರನ್ನು ಮತ್ತು ನಾನು ತೊಳ್ಸಿದ್ರೂ ಅದರಲ್ಲಿ ಗಂಟುಗಳಿದ್ದಂಗೆ ನನಗೆ ಫೀಲ್ ಆಯಿತು. ಅದಕ್ಕೆ ನಮ್ಮ ಮನೆಯವ್ರನ್ನ ಕರೆದೆ, ಅದನ್ನು ಸ್ವಲ್ಪ ತೊಳಸ್ಕೊಡು ಅಂತ. ಅವ್ರು ಬಂದು ತೊಳಸ್ಕೊಡ್ತಾ ಇದ್ದಾರೆ. ಹಿಂಗೆ ಕೇಳಿದ್ರೆ ನಮ್ಮ ಮನೆಯವ್ರದ್ದು ತುಂಬ ಹೆಲ್ಪ್ ಮಾಡ್ತಾರೆ ನನಗಂತೂ. ಏನೇ ಕೆಲಸ ಹೇಳಿದ್ರು ಅದರಲ್ಲಿ ಹೆಲ್ಪ್ ಮಾಡ್ತಾರೆ. ಮುಕ್ಕಾಲು ಕೆಲಸ ಅವರೇ ಮಾಡಿರ್ತಾರೆ ಮನೆಯದೆಲ್ಲನೂ. ಅಂದರೆ ಮನೆಯದಂದರೆ ಪಾತ್ರೆ ತೊಳೆಯೋದು ಅದೆಲ್ಲ ಬೇರೆ ಕೆಲಸಗಳು. ಬಟ್ ಇದು ನನಗೆ ಹೆಲ್ಪ್ ಮಾಡೋದ್ರಲ್ಲೂ ಇದು ಮಾಡ್ತಾರೆ ಕಾಮನಾಗಿ. ನೈಟ್ ಟೈಮ್ ಮಾರ್ನಿಂಗೆಲ್ಲ ಇರಲ್ಲ, ತೋಟದಲ್ಲೇ ಕೆಲಸ ಇರುತ್ತಲ್ವ, ಮಾರ್ನಿಂಗೆಲ್ಲ ಇರಲ್ಲ. ಬಟ್ ನೈಟು ನಾನೇನಾದರೂ ಹೀಗೆ ಮುದ್ದೆ ತೊಳಸ್ಕೊಡು ಅಂತ ಕೇಳಿದ್ರೆ ಕಂಪಲ್ಸರಿ ಅದು ಮಾಡಿಕೊಡ್ತಾರೆ. ಆಮೇಲೆ ಮುದ್ದೆ ಎಲ್ಲ ತೊಳಸಿ ಮುದ್ದೆ ಮಾಡಿಕೊಂಡು ಎತ್ಕೊಂಬಂದು ಎಲ್ಲ ಇಟ್ಟು ಎಲ್ಲರೂ ಜೊತೆಲೇ ಕೂತ್ಕೊಂಡು ನೈಟ್ ಊಟ ಮಾತ್ರ ಮಾಡೋದು. ಏಕೆ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಯಾರ ಜೊತೆಲೇ ಸಿಗಲ್ಲ. ನೈಟ್ ಆದರೆ ಎಲ್ಲರೂ ಜೊತೆಲಿ ಇರ್ತೀವಿ ಅಂತ ಕಂಪಲ್ಸರಿ ನೈಟ್ ಮಾತ್ರ ಎಲ್ಲರೂ ಜೊತೆಲೇ ಕೂತ್ಕೊಂಡು ಊಟ ಮಾಡೋದು. ಊಟ ಮಾಡಿದ್ದೆಲ್ಲ ಆದಮೇಲೆ ಮತ್ತು ಆ್ಯಸ್ ಯೂಶ್ವಲ್ ನಮ್ಮ ಕೆಲಸ ರೊಟೀನು. ನನ್ನ ಮಗ ಅಂತೂ ತಿನ್ನಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾನಷ್ಟೇ. ನನಗೂ ತಟ್ಟೆ ಹಾಕಿ ಉಪ್ಪಿನಕಾಯಿ ಹಾಕಿ ಸಾಂಬಾರು ಹಾಕಿ ಮಜ್ಜಿಗೆ ಹಾಕಿ ಎಲ್ಲ ಹಾಕಬೇಕು ಅವನಿಗೆ. ಬಟ್ ತಟ್ಟೆಲೇ ಇರುತ್ತೆ. ನಮ್ಮದೆಲ್ಲ ಊಟ ಆದಮೇಲೆ ಮತ್ತೆ ನಾನು ಅವನಿಗೆ ಊಟ ಮಾಡಿಸ್ತೀನಿ. ಅವನಿಗೆ ಊಟ ಮಾಡಿಸ್ಬೇಕು ಅಂತ ಹೊರ್ಗಡೆ ಬಂದರೆ ಅವನು ನನಗಿಂತ ಮುಂಚೆ ಬಂದು ಕೂತ್ಕೊಂಡಿದ್ದಾನೆ ಹೊರ್ಗಡೆ. ಆಮೇಲೆ ನನಗೂ ವಾಕ್ ಆಗುತ್ತೆ, ಹಾಗೆ ಅವ್ನಿಗೆ ಊಟ ಮಾಡಿಸ್ದಂಗೂ ಆಗುತ್ತೆ. ಅವನಿಗೆ ಊಟ ಮಾಡಿಸೋದಂದ್ರೆ ನನಗದೊಂದು ದೊಡ್ಡ ಟಾಸ್ಕು. ಹಾಗಾಗಿ ನೈಟ್ ಟೈಮ್ ಅವರಪ್ಪ ಇರ್ತಾರಲ್ವ, ಹಾಗಾಗಿ ಸ್ವಲ್ಪ ತಿನ್ಕೊಂಬಿಡ್ತಾನೆ. ಆಟ ಆಡಿಸ್ಕೊಂಡು ಅವರಪ್ಪ ಎತ್ಕೊಂಡು ಓಡಾಡಿಸ್ತಿದ್ರೆ ತಿನ್ಕೋತಾನೆ. ಮತ್ತು ಬೆಳಗ್ಗೆ ಎಲ್ಲ ನನ್ನ ಮಗಳಿರ್ತಾಳೆ ಅಥವಾ ಹೆಂಗೋ ಒಂದು ತಿನ್ನಿಸ್ಬಿಡ್ತೀನಿ. ನೈಟ್ ಊಟ ಮಾಡಿಸೋದೇ ನನಗೆ ದೊಡ್ಡ ಟಾಸ್ಕು. ಆಮೇಲೆ ಒಳಗಡೆ ಬಂದು ನೋಡಿದ್ರೆ ನನ್ನ ಮಗಳು ಪಾತ್ರೆ ತೊಳಿತಿದ್ಲು. ನಾನು ಸ್ವಲ್ಪ ತೊಳ್ಕೊಡ್ತೀನಮ್ಮ ಮತ್ತು ನೀನು ತೊಳ್ಕೊ ಅಂತ. ಓಕೆಮ್ಮ ಅಂತ ಹೇಳಿಬಿಟ್ಟು ನಾನು ಅವನಿಗೆಲ್ಲ ಊಟ ಮಾಡಿಸಿ ಬರೋಷ್ಟರಲ್ಲಿ ಅವಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ವಾಶ್ ಮಾಡ್ತಾ ಇದ್ಲು. ಸರಿ ಬಿಡಮ್ಮ ನಾನಿನ್ನು ವಾಶ್ ಮಾಡ್ಕೊತೀನಿ ಅಂತ ಹೇಳಿ ನಾನು ಅವಳನ್ನು ಕಳಿಸಿ ಮತ್ತು ನಾನು ಬಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಬಂದೆ. ನಾನು ಪಾತ್ರೆ ತೊಳೆಯೋ ಟೈಮಲ್ಲಿ ನಮ್ಮ ಮನೆಯವರು ಹೊರಗಡೆ ಇವಂದು ಊಟ ಆಗಿತ್ತಲ್ವ, ಆಲೂಗಡ್ಡೆ ಇತ್ತಲ್ವ, ಅದನ್ನು ಚಿಪ್ಸು ಇವಾಗಲೇ ಹಾಕಿ ಇಟ್ಬಿಡ್ತೀನಿ, ನೀನು ಬೆಳಗ್ಗೆ ಎದ್ದು ಬೇಯಿಸ್ಕೊ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಿದ್ರು, ನನ್ನ ಪಾಡಿಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನಾಗಿರಬೇಕು. ನೈಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಹೆಣ್ಮಕ್ಳಿಗೆ ಒಂಥರ ರಿಫ್ರೆಶ್ಮೆಂಟು. ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಹೋಗಿದ ತಕ್ಷಣ ಆ ಪಾತ್ರೆ ಸಿಂಕ್ ಎಲ್ಲ ತುಂಬಿರೋದು ನೋಡಿದ್ರೆ ತಲೆ ಕೆಟ್ಟೋಗುತ್ತೆ. ಇದು ನನಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ ಅಂತ ನನ್ನ ಅನುಭವ. ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನು ಇವರು ಈ ಕಡೆ ನೀಟಾಗಿ ತುರಿತಾ ಇದ್ದಾರೆ. ತುರಿದು ಒಂದು ಬಕೆಟ್ ಆಲ್ರೆಡಿ ಆಗೋಗಿದೆ, ಇನ್ನೊಂದು ಸ್ವಲ್ಪ ಇತ್ತು ಅಂತ ಹೇಳ್ತಿದ್ರು. ಸರಿ ನೀವು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಸ್ವಲ್ಪ ಓಡಾಡಿಕೊಂಡು ನಾವು ನೋಡ್ಕೊಂಡಿದ್ವಿ ಹೆಂಗೆ ಮಾಡ್ತಾರೆ ಏನು ಅಂತ. ಗೊತ್ತಿದೆ ಹೆಂಗೆ ಮಾಡ್ತಾರೆ ಅಂತ, ಬಟ್ ಕೂತ್ಕೊಂಡು ಪೇಷನ್ಸಿಂದ ಇದೆಲ್ಲ ಮಾಡಿಕೊಡ್ತಾರಲ್ವ, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು. ನನ್ನ ಮಗಳು ಅದನ್ನೆಲ್ಲ ಒಂದು ಬಕೆಟ್ಗೆ ಹಾಕ್ತಿದ್ಲು. ಮತ್ತು ನಾನು ಅಡುಗೆ ಮನೆ ನೋಡಿ ಈಗ ಕ್ಲೀನ್ ಆಯಿತು. ನನಗೂ ಈಗ ಆರಾಮು ಖುಷಿ ಅನ್ನಿಸ್ತಾ ಇದೆ. ಅವರು ಅದನ್ನು ಮಾಡೋಷ್ಟರಲ್ಲಿ ನಾನು ನೀಟಾಗೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್.